ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಹಾಗೇನೆ ಕೊನೆಯ ಪ್ರಶಸ್ತಿಯ ವಿಭಾಗ ಇದು ಎಕ್ಸಲೆನ್ಸ್ ಇನ್ ನ್ಯೂರಾಲಜಿ ಕೇರ್. ಇದನ್ನ ತಿಳಿಸ್ಕೊಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಲೆಫ್ಟಿನೆಂಟ್ ಜನರಲ್ BN ಪ್ರಸಾದ್, ಡೈರೆಕ್ಟರ್ ಜನರಲ್ ಆಫ್ ಆರ್ಮ್ಡ್ ಫೋರ್ಸಸ್ ಹಾಸ್ಪಿಟಲ್ ಸರ್ವಿಸಸ್. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಶ್ರೀ DP ಸತೀಶ್ ಅವರು, ಇನ್ನು ನಟಿ ಚೈತ್ರ ಆಚಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಇದೀಗ ಈ ವರ್ಷದ ಎಕ್ಸಲೆನ್ಸ್ ಇನ್ ನ್ಯೂರಾಲಜಿ ಕೇರ್ ತಿಳ್ಕೊಳ್ಳುವಂತ ಸಮಯ. ವೇದಿಕೆ ಮೇಲಿರುವಂತಹ ಗಣ್ಯರು ತಿಳಿಸ್ಕೊಡ್ಬೇಕು. And the winner is Apollo Hospital, Jayanagar. ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೂ ಮುಂಚೆ ನಿಮ್ಮ ಸೇವೆ ಕುರಿತಂತೆ ಒಂದು ವಿಡಿಯೋ ಇದೆ, ಮೊದಲಿಗೆ ಅದನ್ನ ನೋಡೋಣ. ವಿಡಿಯೋ ಪ್ಲೀಸ್. ಒತ್ತಡದ ಬದುಕು ನರಮಂಡಲವನ್ನೇ ಘಾಸಿಗೊಳಿಸುತ್ತೆ, ಮಿದುಳಿನ ವ್ಯವಸ್ಥೆಯನ್ನೇ ಹದಗೆಡಿಸುತ್ತೆ. ಇಂಥ ನರಮಂಡಲದ ಸಮಸ್ಯೆಯನ್ನ ನಿವಾರಿಸುವುದಕ್ಕಂತಾನೆ ಸೃಷ್ಟಿಯಾಗಿದ್ದು ಜಯನಗರದ ಅಪೋಲೋ ನ್ಯೂರೋ ಸ್ಪೆಷಾಲಿಟಿ ಆಸ್ಪತ್ರೆ. ಮೆದುಳಿನ ನರಮಂಡಲದ ಸಮಸ್ಯೆಯಿಂದ ಹಿಡಿದು ಬೆನ್ನುಹುರಿ ಸಮಸ್ಯೆಗಳ ತನಕ ಉತ್ಕೃಷ್ಟ ಚಿಕಿತ್ಸೆಗಂತಾನೆ ನ್ಯೂರೋ ಸರ್ಜನ್ಸ್, ನ್ಯೂರೋಲಜಿಸ್ಟ್ಸ್, ನ್ಯೂರೋ ರೇಡಿಯಾಲಜಿಸ್ಟ್ಸ್, ನ್ಯೂರೋ ಅನೆಸ್ಥೆಟಿಸ್ಟ್ಸ್, ಕ್ರಿಟಿಕಲ್ ಕೇರ್ ಸ್ಪೆಷಲಿಸ್ಟ್ಸ್ ಇದ್ದಾರೆ. ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ಬಹಳ ಎಕ್ಸ್ಪೀರಿಯನ್ಸ್ ಆದವರು ಎಪಿಲೆಪ್ಸಿ ಸರ್ಜರಿ, ಫಂಕ್ಷನಲ್ ನ್ಯೂರೋ ಸರ್ಜರಿ, ಬ್ರೈನ್ ಸರ್ಜರಿ, ಸ್ಪೈನಲ್ ಸರ್ಜರಿ, ಆಮೇಲೆ ಸ್ಪೈನಲ್ ಕಾರ್ಡ್ ಸ್ಟಿಮ್ಯುಲೇಷನ್ ಸರ್ಜರಿ, ಆಲ್ ದೀಸ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಇನ್ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್. ಅನುಭವಿ ವೈದ್ಯರ ತಂಡ ವಿಶ್ವ ದರ್ಜೆಯ ಚಿಕಿತ್ಸೆ ಮೂಲಕ ಹೆಸರಾಗಿದೆ ಜಯನಗರದ ಅಪೋಲೋ ಆಸ್ಪತ್ರೆ. ಪಾರ್ಶ್ವವಾಯು ಸೇರಿದಂತೆ ಮಿದುಳಿನ ನರವ್ಯೂಹ ಸಮಸ್ಯೆಗೆ ತುತ್ತಾದ ಸಾವಿರಾರು ರೋಗಿಗಳ ಬದುಕು ಹಸನಾಗಿಸಿದ ಜಯನಗರ ಅಪೋಲೋ ಆಸ್ಪತ್ರೆಗೆ ನ್ಯೂಸ್ 18 ಕನ್ನಡ ವತಿಯಿಂದ ಎಕ್ಸಲೆನ್ಸ್ ಇನ್ ನ್ಯೂರಾಲಜಿ ಕೇರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆ. ಜಯನಗರದ ಅಪೋಲೋ ಆಸ್ಪತ್ರೆಯ ಸಿಬ್ಬಂದಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದೀಗ ಪ್ರಶಸ್ತಿ ಸ್ವೀಕರಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಶ್ರೀ ಅಕ್ಷಯ್ ಒಲೇಟಿ, ರೀಜನಲ್ CEO, ಡಾಕ್ಟರ್ ಗೋವಿಂದಯ್ಯ ಯತೀಶ್, COO ಅಪೋಲೋ ಹಾಸ್ಪಿಟಲ್ಸ್ ಬೆಂಗಳೂರು, ಪ್ರೊಫೆಸರ್ ಡಾಕ್ಟರ್ ಸತೀಶ್ ಚಂದ್ರ, ರಿಟೈರ್ಡ್ ಡೈರೆಕ್ಟರ್ ನಿಮ್ಹಾನ್ಸ್, ಡಾಕ್ಟರ್ ಕೃಷ್ಣ ಚೈತನ್ಯ, ಡಾಕ್ಟರ್ ಚಿನ್ಮಯಿ ನಾಗೇಶ್. ಯಾವುದೇ ದೇಶದ ಆರೋಗ್ಯ ಅಂದರೆ ಪಬ್ಲಿಕ್ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಜಾಯಿಂಟ್ ಆಗಿ ವರ್ಕ್ ಮಾಡೋವಂಥದ್ದು. ಸೊ ಎಷ್ಟೇ ಪಬ್ಲಿಕ್ ಹಾಸ್ಪಿಟಲ್ ಇದ್ದರೂ ಕೂಡ ದೇಶದ ಆರೋಗ್ಯ, ಎಲ್ಲರ ಜನರ ಆರೋಗ್ಯ ನೋಡಬೇಕಾದ್ರೆ ಪ್ರೈವೇಟ್ ಹಾಸ್ಪಿಟ್ಲು, ಪಬ್ಲಿಕ್ ಹಾಸ್ಪಿಟಲ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು. ಆ ರೀತಿ ಕೆಲಸ ಮಾಡುವ ಉದ್ದೇಶನ 42 ವರ್ಷದ ಹಿಂದೆ ನಮ್ಮ ಚೇರ್ಮನ್ ಆದ ಪ್ರತಾಪ್ ರೆಡ್ಡಿಯವರು ಊಹೆ ಮಾಡಿ ಈಗ 75 ಹಾಸ್ಪಿಟಲ್ಗಳನ್ನು ಆಲ್ ಓವರ್ ಇಂಡಿಯಾ ಇದೆ. ಇದರಲ್ಲಿ 10,000 ಬೆಡ್ ಇದೆ. ಅದರಲ್ಲಿ ನ್ಯೂರೋ ಸೈನ್ಸಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗ ತಾನೇ ದಿನೇಶ್ ಅವರು ಹಾರ್ಟ್ ಬಗ್ಗೆ ಮಾತಾಡಿದ್ರು. ದ ಬ್ರೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬ್ರೈನ್ ಕಂಟ್ರೋಲ್ಸ್ ದ ಹಾರ್ಟ್. ದಟ್ಸ್ ಆಲ್ ಐ ಕ್ಯಾನ್ ಸೇ. ದ ಬ್ರೈನ್ ಕಂಟ್ರೋಲ್ಸ್ ದ ಹಾರ್ಟ್, ಸೊ ವಿಚ್ ಈಸ್ ಸುಪೀರಿಯರ್. ಇಟ್ ಈಸ್ ಆಲ್ವೇಸ್ ಎ ಟಸಲ್ ಬಿಟ್ವೀನ್ ದ ಬ್ರೈನ್ ಆ್ಯಂಡ್ ದ ಹಾರ್ಟ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವಾಟ್ ವಿ ಹ್ಯಾವ್ ಟು ನೋ. ಆ್ಯಸ್ ದ ಏಜ್ ಅಡ್ವಾನ್ಸಸ್, the brain suffers a lot, and now it is a longevity. It is very important. As the Indian age is growing now, we are graying. Most important is we have to take care of our brain health. Brain health ಅಂದರೆ ಮೆದುಳಿನ ಆರೋಗ್ಯ ಬಹಳವಾಗಿ ನಾವು ನೋಡ್ಕೊಳ್ಬೇಕು. ಅವರು ಯಾವ ರೀತಿ ಹಾರ್ಟ್ ಬಗ್ಗೆ ಹೇಳಿದ್ರು ಅದೇ ರೀತಿ ಬ್ರೈನ್ ಬಗ್ಗೆ ನಾವು ನೋಡ್ಕೊಳ್ಬೇಕು. ಅದರಲ್ಲಿ ಸ್ಟ್ರೋಕ್ ಅನ್ನೋದು ಬಹಳ ಇಂಪಾರ್ಟೆಂಟ್. ದ ಸ್ಟ್ರೋಕ್ ಕೇರ್ ಅನ್ನೋದು ನಿನ್ನೆ ತಾನೇ ನಾವು ಅವೇರ್ನೆಸ್ ಪ್ರೋಗ್ರಾಮ್ನ ಅಪೋಲೋ ಆಸ್ಪತ್ರೆಯಲ್ಲಿ 5,000 ಜನಗಳ ಮುಂದೆ ಮಾಡಿದ್ವಿ. ದ ಸ್ಟ್ರೋಕ್ ಕೇರ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಟ್ ಈಸ್ ಎ ಪ್ರಿವೆಂಟಬಲ್ ಡಿಸೀಸ್. ಪಾರ್ಶ್ವವಾಯು ಅನ್ನೋದು ಪ್ರಿವೆಂಟ್ ಮಾಡ್ಬೋದು. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವೆಲ್ಲರೂ ಕಾಳಜಿ ವಹಿಸಬೇಕು. ಅದೇ ರೀತಿ ಪಾರ್ಕಿನ್ಸನ್ಸ್ ಡಿಸೀಸ್ ಇದೆ, ಅದೇ ರೀತಿ ಮೂರ್ಛೆ ಇದೆ, ಆಮೇಲೆ ಈಗ ಡೆಮೆನ್ಷಿಯಾ ಕೇರ್ ಇದೆ. ನ್ಯೂರೋ ಸೈನ್ಸಸ್ನಲ್ಲಿ ಬಹಳ ಅಡ್ವಾನ್ಸ್ ಆಗಿದೆ ಇವಾಗ. ಆ ಅಡ್ವಾನ್ಸು ಟೆಕ್ನಾಲಜಿಯಿಂದ ಇದೆ ಮತ್ತು ವೈದ್ಯರಿಂದ ಇದೆ. ಇದೆಲ್ಲ ಹೊಂದಿರುವಂಥ ಅಪೋಲೋ ಸಂಸ್ಥೆಗೆ ನಾನು ಚಿರಋಣಿ. ಇದನ್ನು ರೆಕಗ್ನೈಸ್ ಮಾಡಿ ನ್ಯೂಸ್ 18 ಚಾನೆಲ್ ಅವರು ನಮಗೆ ಪ್ರೋತ್ಸಾಹ ಮಾಡಿರೋದ್ರಿಂದ ನಾನು ಅವರಿಗೆ ಚಿರಋಣಿಯಾಗಿದ್ದೆ. ನಾವು ತಮ್ಮಂಥ ಡಾಕ್ಟರ್ಸ್ಗೆ ಚಿರಋಣಿಯಾಗಿರುತ್ತೇವೆ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಎಕ್ಸಲೆನ್ಸ್ ಇನ್ ನ್ಯೂರಾಲಜಿ ಕೇರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆಗೆ ಪಾತ್ರರಾಗಿರುವಂಥ ಅಪೋಲೋ ಆಸ್ಪತ್ರೆ ಜಯನಗರ ಎಲ್ಲ ಸಿಬ್ಬಂದಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್.
ನಿಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಪ್ರೀತಿಯ ಸತೀಶ್ ಅವರು ನನ್ನ ಇನ್ವೈಟ್ ಮಾಡಿ ಈ ಒಂದು ಸಂಭ್ರಮವನ್ನು ನೋಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಯು. ಇವರು ಹೇಳಿದಾಗೆ, ನಮ್ಮ ಆ್ಯಂಕರ್ ಹೇಳಿದಾಗೆ ಮುಖ್ಯ ಹರಿಪ್ರಸಾದ್ ಯಾವಾಗಲೂ ಆ ನಗುಮುಖ ಅವರ ಅದು ಒಂದು ಅದ್ಭುತ ಅಂತ ಹೇಳ್ತಾನೆ. ಒಂದು ಆರೋಗ್ಯದ ಒಂದು ವ್ಯಕ್ತಿತ್ವ ಹೇಗಿರಬೇಕು ಅಂತಂದರೆ ಇದೇ ವ್ಯಕ್ತಿತ್ವ. ಅಂದರೆ ಫಿಸಿಕಲ್ ಬಾಡಿ ಪರ್ಫೆಕ್ಟು, ಮುಖದಲ್ಲಿ ಒಂದು ಚಾರ್ಮ್ ಇದೆ, ಅದಕ್ಕೆ ಸರಿಯಾಗಿ ಅದೇ ಒಂದು ಆರೋಗ್ಯ. ನಿನ್ನೆ ಒಬ್ಬರು ನನ್ನ ಹತ್ರ ಕೇಳಿದರು, ಇವಾಗ ಇದು ಈ ತಿಂಗಳಲ್ಲಿ ನಾವು ಹೆಲ್ದಿ ಲಂಗ್ ಬಗ್ಗೆ ನೀವು ಒಂದು ಮಾತಾಡಬೇಕು ಅಂತೇಳಿ. ಇಟ್ ವಾಸ್ ಎ ಎಕ್ಸ್ಟೆಂಪೋ ಸ್ಪೀಚು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ನನ್ನ ಮನಸ್ಸಿಗೆ ಬಂತು, ಹೆಲ್ತ್ ಈಸ್ ಎ ಯೂನಿವರ್ಸಲ್ ಕಾನ್ಸೆಪ್ಟ್. ಇಟ್ ಈಸ್ ಆಲ್ ಎನ್ಕಂಪ್ಯಾಸಿಂಗ್. ಇವಾಗ ನಮ್ಮ ಸತೀಶ್ ಅವರು ಹೇಳಿದರು, ಸತೀಶ್ ಚಂದ್ರ ಏನು ಹೇಳಿದರು ಅಂತಂದರೆ ಬ್ರೈನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಫಾರ್ ಮೀ ಈಚ್ ಆ್ಯಂಡ್ ಎವ್ರಿ ಸೆಲ್ ಈಸ್ ಇಂಪಾರ್ಟೆಂಟ್. ಈಚ್ ಸೆಲ್ ಈಸ್ ಯುನೀಕ್ ಬೈ ಇಟ್ ಸೆಲ್ಫ್. It is totipotent. It has all the potentials. It's the balancing of life which determines your health. Health is not only a physical, mental, or a social well-being, or the absence of a disease. It is beyond that. It is living in a state of happiness, a state of balance. ಅದನ್ನು ನಾವು ಅಚೀವ್ ಮಾಡಬೇಕು. ನಾವೆಲ್ಲ ಅದರ ಒಂದು ಕಾರ್ಯಕರ್ತರು ಅಂತ ಹೇಳ್ಬೋದು, ಡ್ರೈವಿಂಗ್ ಫೋರ್ಸ್ ಅಂತ ಹೇಳಿ. ಇವಾಗ ನಮ್ಮ ಗೋವಿಂದ ರೆಡ್ಡಿ ಅವರು ಇದ್ದಾರೆ ಇಲ್ಲಿ. ಹಿ ಈಸ್ ದ ಡ್ರೈವಿಂಗ್ ಫೋರ್ಸ್ ಬಿಹೈಂಡ್ ಸಚ್ ಎ ಗ್ರೇಟ್ ಇನ್ಸ್ಟಿಟ್ಯೂಷನ್. ಒಂದು ಪೈಸೆ ಇಲ್ಲದೆ ಜನತಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದ್ಭುತ. ಅದನ್ನು ಸೆಲೆಕ್ಟ್ ಮಾಡಿದ್ದಾರೆ ಇವರು ಸತೀಶ್. ಅವರ ಸೆನ್ಸಿಟಿವಿಟಿ ಅಂತದ್ದು ಸೂಪರ್ಬ್. ಐ ಹ್ಯಾವ್ ಕಮ್ ಅಕ್ರಾಸ್ ದಿಸ್ ಮ್ಯಾನ್. ಈಸ್ ಎ ಗ್ರೇಟ್ ಮ್ಯಾನ್. ಅವ್ರ ಸೆನ್ಸಿಟಿವಿಟಿ, ಸೆನ್ಸ್ ಆಫ್ ಅಬ್ಸರ್ವೇಷನ್, ಐಡೆಂಟಿಫೈಯಿಂಗ್ ದ ರೈಟ್ ಟ್ಯಾಲೆಂಟ್, ಅದು ಅದ್ಭುತ. ಡಾಕ್ಟರ್ ಸತೀಶ್ ಚಂದ್ರ ಬಗ್ಗೆ ನಾನು ಕೇಳಿದ್ದೇನೆ. ಈಸ್ ಎ ಗ್ರೇಟ್ ನ್ಯೂರೋ ಫಿಸಿಷಿಯನ್. ಇವತ್ತು ಮುಖಾನುಮುಖ ಅವರ ದರ್ಶನ ಆಗುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಅದೇ ರೀತಿಯಲ್ಲಿ ಇಲ್ಲಿ ಎಷ್ಟೋ ಜನ ಮಹಾನುಭಾವರು ಅವರೆಲ್ಲ ಅದ್ಭುತ ಸೇವೆ ಮಾಡ್ತಾಯಿದ್ದಾರೆ. ಹೆಲ್ತ್ ಹೀರೋ, ಅದು ಸಾಧಾರಣ ಮನುಷ್ಯ ಅಲ್ಲ, 84 ವರ್ಷ ಆಯಿತಾ. ಅವರು ಮಾಡುವ ಸೇವೆ ನಮ್ಮ ಡಾಕ್ಟರ್ ಹೊಳ್ಳ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ಸೇವಕರು ನಮ್ಮ ಸಮಾಜದಲ್ಲಿದ್ದಾರೆ. ಕರ್ನಾಟಕದ ಬಗ್ಗೆ ಹೇಳೋದಾದರೆ ವಿ ಆರ್ ದ ಲೀಡರ್ಸ್ ಇನ್ ಹೆಲ್ತ್ ಕೇರ್. ಅದು ಇವತ್ತು ನನಗೆ ಗೊತ್ತಾಯಿತು. 72 ಮೆಡಿಕಲ್ ಕಾಲೇಜ್ಗಳು, 51 ಯೂನಿವರ್ಸಿಟಿಗಳು, ನಾಲೆಡ್ಜ್ ಬ್ಯಾಂಕು, ವಿಶ್ವದ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಕನ್ನಡದ ಪ್ರತಿಭೆ ನಾವು ಕಾಣ್ತಾ ಇದ್ದೇವೆ. ಅದು ಒಂದು ಅದ್ಭುತ. ಇದನ್ನು ಪರಿಗಣಿಸಿ ಇಂತಹ ಒಂದು ಸಮಾರಂಭದಲ್ಲಿ ಸಂಭ್ರಮಿಸುವಂತಹ ಒಂದು ಭಾಗ್ಯವನ್ನು ನೀವು ಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಬಂದಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಚೈತ್ರ ಆಚಾರ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಒಂದು ಸೆನ್ಸೇಷನ್ ಯಾವಾಗಲೂ ಕ್ರಿಯೇಟ್ ಮಾಡ್ತಾರೆ. ಸೊ ಆ್ಯಸ್ ಎ ಹೀರೋಯಿನ್, ಫಿಸಿಕ್ ಮೇಂಟೆನೆನ್ಸ್ ಅನ್ನೋದು ಎಷ್ಟು ಚಾಲೆಂಜ್? ಹೆಲ್ತ್ ಕಾಪಾಡ್ಕೊಳ್ಳೋದು, ಫಿಸಿಕ್ ಮೇಂಟೆನೆನ್ಸ್ ಅದು ತುಂಬ ಮುಖ್ಯ. ಅಂದರೆ ನಾನು ಯಾವಾಗಲೂ ಬಿಲೀವ್ ಮಾಡಿದ್ದು, ನಾನು ಆ್ಯಕ್ಟರ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಫಿಸಿಕಲ್ ಫಿಟ್ನೆಸ್ ಏನೋ ಅತ್ತ ಹೋಗಬಾರ್ದು. ಅದಕ್ಕಿಂತ ಮುಂಚೆನೇ, ಬಿಕಾಸ್ ಐ ವಾಸ್ ಇನ್ ಟು ಸ್ಪೋರ್ಟ್ಸ್. ನಾನು ಚಿಕ್ಕವಳಿರ್ಬೇಕಾದ್ರಿಂದನೂ ಆ ಸ್ಪೋರ್ಟ್ಸಲ್ಲಿದ್ದೆ. ಸೊ ಈಗ ಅದು ಆ್ಯಕ್ಟಿಂಗ್ ಹೊರತುಪಡಿಸಿ ಯಾವಾಗಲೂ ಪ್ರತಿದಿನ ಮಿನಿಮಮ್ 1 hour ವರ್ಕೌಟ್ ಮಾಡೇ ಮಾಡ್ತೀನಿ. ಆ್ಯಂಡ್ ಅದು ಕಾಂಬಿನೇಷನ್ ವೆಯ್ಟ್ ಲಿಫ್ಟಿಂಗ್ ಇರ್ಬೋದು, ಬಿಕಾಸ್ ಅದು ಡ್ಯೂರಬಿಲಿಟಿ, ನಾವು ಏಜ್ ಆಗ್ತಾ ಆಗ್ತಾ ಆ್ಯಸ್ ವಿಮೆನ್. ಸೊ ಆ ಸ್ಟ್ರೆಂಥನಿಂಗ್ ಆಫ್ ಮಸಲ್ಸ್ ಒಂದಾದರೆ, ಇನ್ನೊಂದು ಕಾರ್ಡಿಯೋ, ಲೈಕ್ 1 weekly 2 days ಕಾರ್ಡಿಯೋ. ಸೊ ದ್ಯಾಟ್ ಕೀಪ್ಸ್ ಯುವರ್ ಹಾರ್ಟ್ ಆಲ್ಸೋ. ಲೈಕ್ ಎಲ್ಲ ಡಾಕ್ಟರ್ಸು ಎಲ್ಲ ಪಾಸಿಬಲ್ ಆರ್ಗನ್ಸ್ ಬಗ್ಗೆ ಹೇಳಿಬಿಟ್ರು. ಇವಾಗ ಎಲ್ಲನೂ ಕಾಪಾಡ್ಕೊಳ್ಬೇಕು. ಸೊ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಪ್ರೊಫೆಷನ್ ನಾವು ಮಾಡ್ತಾ ಇದ್ದೀವಿ ಮಾಡ್ತಿಲ್ಲ ಅನ್ನೋದು.
ಸೊ ರೆಸ್ಟ್ ಆ್ಯಂಡ್ ಎವ್ರಿಥಿಂಗ್ ಅವರೆಲ್ಲ ಮೆನ್ಷನ್ ಮಾಡಿದ್ರು. ಸೊ ಅದು ತುಂಬ ಇಂಪಾರ್ಟೆಂಟ್ ಒಬ್ಬ ಆ್ಯಕ್ಟರ್ ಆಗಿ. ಆ್ಯಂಡ್ ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದು ನಮ್ಮ ಮುಖದ ಮೇಲೆ ಕಾಣಿಸುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಅದು ಕ್ಯಾಮ್ರಾ ಮೇಲೆ ಕಾಣಿಸುತ್ತೆ ಕೂಡ. ಸೊ ಐ ಥಿಂಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪರ್ಸನಲ್ ಕ್ವೆಶ್ಚನ್, ನಾನು ಹೇಳಿದೆ ಒಂದು ಪೋಸ್ಟ್ ಹಾಕಿದ್ರೆ ಇನ್ಸ್ಟಾಗ್ರಾಮ್ ಅಥವಾ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಚೈತ್ರ ಅವ್ರು ಹಾಕಿದಾಗ. ಅದಕ್ಕೆ ಪರ ವಿರೋಧ ಎರಡು ತರದ ಕಮೆಂಟ್ಸ್ ಬಂದೇ ಬರುತ್ತೆ, ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ. ಈಗ ನಮ್ಮ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್ ಅಂದ್ರೆ ಪಾಸಿಟಿವ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್, ಹೆಂಗ್ ಸಾಧ್ಯ, ಅದು ಟಿಪ್ಸ್ ಕೊಡಿ ಕೆಲವೊಂದು. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಯಾವಾಗಲೂ ಪಾಸಿಟಿವ್ ಆಗಿರೋಕ್ಕಾಗಲ್ಲ ಆ್ಯಂಡ್ ಇಟ್ ಇಸ್ ಹ್ಯೂಮನ್ಲಿ ಇಂಪಾಸಿಬಲ್ ಬಿಕಾಸ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಡೆಫಿನೆಟ್ಲಿ ಅಫೆಕ್ಟ್ ಯು. ಬಟ್ ಯು ಕ್ಯಾನ್ ಚೂಸ್ ಟು ನಾಟ್ ಟು ಸಿ ಸರ್ಟನ್ ಥಿಂಗ್ಸ್. ಲೈಕ್ ಇವಾಗ ನಮ್ಗೆ ಯಾರೋ ಅಫೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲ ಯಾರೋ ತುಂಬ ನೆಗೆಟಿವ್ ಆಗಿದ್ದಾರೆ ಅಂದರೆ ವಿ ಕ್ಯಾನ್ ಸ್ಟೇ ಅವೇ ಫ್ರಮ್ ದೆಮ್. ಸೊ ದಟ್ ಇಸ್ ವಾಟ್ ಯು ಕ್ಯಾನ್ ಡೂ. ಇಫ್ ಸಮಥಿಂಗ್ ಇಸ್ ಅಫೆಕ್ಟಿಂಗ್ ಯು, ಇಫ್ ದೇರ್ ಇಸ್ ಅ ಕಮೆಂಟ್ ದಟ್ ಯು ಆರ್ ಸೀಯಿಂಗ್, ಸ್ವಿಚ್ ಆಫ್ ದ ಕಮೆಂಟ್ಸ್, ಆಸ್ ಸಿಂಪಲ್ ಆಸ್ ದ್ಯಾಟ್. ನಿಮಗೆ ಅದು ನೋಡಬೇಕು ಅನಿಸಿ ಇವಾಗ ನಿಮಗೇನೆ ಓಕೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಆ ಕ್ಯೂರಿಯಾಸಿಟಿ ಇದ್ಮೇಲೆ ದೆನ್ ಅದನ್ನು ಸಹಿಸ್ಕೊಳ್ಳೋ ಒಂದು ಐ ಥಿಂಕ್ ಕೆಪಾಸಿಟಿನೂ ಇರಬೇಕು. ಅದಿಲ್ಲ ಅಂತ ಅನ್ಸಿದ್ಮೇಲೆ ಯು ಹ್ಯಾವ್ ಟು ಸ್ವಿಚ್ ಆಫ್. ಸೊ ದಟ್ ಇಸ್ ವಾಟ್ ಐ ಡಿಡ್. ನನಗೆ ಐ ಥಿಂಕ್ ಇಟ್ ಟ್ರಿಗರ್ಡ್ ಮೀ ಆರ್ ಇಟ್ ಟ್ರಿಗರ್ಸ್ ಮೀ. ಸೊ ನಾನೇನು ಮಾಡಬೇಕು, ನನ್ನ ಮೆಂಟಲ್ ಹೆಲ್ತ್ನ ಕಾಪಾಡೋಕ್ಕೋಸ್ಕರ ಐ ವಿಲ್ ಕಂಪ್ಲೀಟ್ಲಿ ಸ್ವಿಚ್ ಆಫ್ ಕಾಮೆಂಟ್ಸ್. ಐ ವಿಲ್ ನಾಟ್ ಲುಕ್ ಇನ್ ಟು ಎನಿಬಡೀಸ್ ಕಾಮೆಂಟ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ವಿಲ್ ನಾಟ್ ಗಿವ್ ವ್ಯಾಲಿಡೇಷನ್ ಟು ಸಮ್ವನ್ ಎಲ್ಸಸ್ ಒಪಿನಿಯನ್ ಲೈಕ್ ದ್ಯಾಟ್ ಅನ್ಲೆಸ್ ಇಟ್ ಈಸ್ ಅ ವೆರಿ ಗುಡ್ ಅ ಗುಡ್ ಕ್ರಿಟಿಸಿಸಮ್ ಆರ್ ಅ ಗುಡ್ ಒಪಿನಿಯನ್. ಸೊ ಅದನ್ನು ನಾವು ಮಾಡಬೇಕು ಯಾವಾಗಲೂ ಅನ್ನೋದು ನನ್ನ ಒಪಿನಿಯನ್. ಆ್ಯಂಡ್ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಅಪ್ರೋಚ್ ಅದಕ್ಕೆ. ಸೊ ನಾನು ಹೇಳೋದು ನಿಮಗೇನು ಸರಿ ಅನಿಸುತ್ತೋ, ನಿಮ್ಮನ್ನು ಯಾವುದು ಪೀಸ್ಫುಲ್ ಆಗಿರುತ್ತೋ ಅದನ್ನು ಯಾವಾಗಲೂ ಚೂಸ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋದು. ಸೊ ದಟ್ಸ್ ವಾಟ್ ಯು ಶುಡ್ ಡು. ಆ್ಯಂಡ್ ಸುತ್ತಮುತ್ತ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ, ಮಾರ್ನಮಿ ಟೈಟಲೇ ತುಂಬ ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡಿದೆ. ಋತ್ವಿಕ್ ಕೂಡ ಇರೋದ್ರಿಂದ ಪ್ಲೀಸ್ ಕಮ್ ಆನ್ ಸ್ಟೇಜ್. ಎಸ್, ನವೆಂಬರ್ 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಎಲ್ಲರೂ ಹೇಗೆ ಹೇಳಿದ್ರಿ, ಫಿಸಿಕಲ್ ಫಿಟ್ನೆಸ್ ಹೆಲ್ತ್ ಎಲ್ಲನೂ ಕಾಪಾಡ್ಕೊಳ್ಬೇಕು. ಅದಕ್ಕೆ ರೆಸ್ಟ್ ಆಲ್ಸೋ ಇಸ್ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ರೆಕ್ರಿಯೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರೆಕ್ರಿಯೇಷನ್ ಕ್ಯಾಟಗರಿಯಲ್ಲಿ ಎಂಟರ್ಟೈನ್ಮೆಂಟ್ ಬರುತ್ತೆ. ಸೊ ಆ ಎಂಟರ್ಟೈನ್ಮೆಂಟ್ಗೋಸ್ಕರ ನಮ್ಮ ಸಿನಿಮಾ ನವೆಂಬರ್ 21ನೇ ತಾರೀಕು ಮಾರ್ನಮಿ ಅಂತ. ಮಾರ್ನಮಿ ಅಂದರೆ ಮಂಗಳೂರು ಕನ್ನಡದಲ್ಲಿ ದಸರಾ ಅಂತ. ಸೊ ಕಂಪ್ಲೀಟಾಗಿ ಒಂದು ಲವ್ ಎಂಟರ್ಟೈನ್ಮೆಂಟ್ ಫಿಲ್ಮ್ ವಿತ್ ಅ ಲಾಡ್ ಆಫ್ ಕಮರ್ಷಿಯಲ್ ಎಲಿಮೆಂಟ್ಸ್. ಎಲ್ಲರೂ ಫ್ಯಾಮಿಲಿ ಬಂದು ಕೂತ್ ನೋಡುವಂಥ ಸಿನಿಮಾ. ಸೊ ನೀವೆಲ್ಲರೂ ಬಂದು ಕೂತ್ ನೋಡಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ, ಅದಾದಮೇಲೆ ಖುಷಿಯಾಗಿರ್ತೀರಾ, ಹಾರ್ಟ್ ಚೆನ್ನಾಗಿರುತ್ತೆ. ಸೊ ಹಾರ್ಟ್ ಚೆನ್ನಾಗಿದ್ರೆ ಬಾಡಿ ಚೆನ್ನಾಗಿರುತ್ತೆ. ಸೊ ಯು ಹ್ಯಾವ್ ಟು ಕಮ್ ಆ್ಯಂಡ್ ವಾಚ್ ಅವರ್ ಫಿಲ್ಮ್. ಡಾಕ್ಟರ್ಸ್ಗೆ ಹೆಲ್ತ್ ಅಷ್ಟೇ, ಎಲ್ಲ ಡಾಕ್ಟರ್ಸ್ ಬಂದು ನೋಡ್ಬೇಕು ಇವಾಗ. ಪ್ರಮೋಷನ್ ನೋಡಿ, ಅವ್ರ ಶರ್ಟ್ ಮೇಲೆ ಇದೆ ಪ್ಯೂರ್ಸ್. ಎಸ್, ಆಗಲೇ ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಹೆಂಗಿರುತ್ತೆ ಅವ್ರದ್ದು ಇದು ಅಂತ. ನಾವು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಹೀರೋಗಳಾಗಿರ್ತೀವಿ, ಬಟ್ ಅವರೆಲ್ಲ ಮಾಡಿರೋ ಕೆಲಸ ನೋಡಿದಾಗ ನಮಗನ್ಸಿದ್ದು ರಿಯಲ್ ಹೀರೋಗಳು ಅವರು ಅಂತ. ಆ್ಯಂಡ್ ನನಗೆ ಬೇಸಿಕಲಿ ಹೆಂಗಿದೆ ಅಂತಂದರೆ, ಏನೋ ಹುಷಾರಿಲ್ಲದೆ ಇದ್ದಾಗ ಮನೇಲಿದ್ದರೆ ಅದು ಜಾಸ್ತಿ ಇದೆ ಅನ್ನೋ ಫೀಲಿಂಗ್ ಇರುತ್ತೆ. ಹಾಸ್ಪಿಟ್ಲ್ ಹೋಗ್ತಾ ಇದ್ದೀನಿ ಅನ್ನೋದು ಫೀಲಿಂಗ್ ಬಂದುಬಿಟ್ಟು ಅರ್ಧ ಕಮ್ಮಿ ಆಗಿಬಿಡುತ್ತೆ. ಅರ್ಧ ದಾರಿಗೆ ಹೋದ್ರೆ ಇನ್ನೂ ಕಮ್ಮಿ ಆಗಿರುತ್ತೆ. ಡಾಕ್ಟರ್ ನೋಡ್ಬಿಟ್ರೆ ಪೂರ್ತಿ ಹೋಗೇ ಬಿಡುತ್ತೆ ಅದು. ಸೊ ನಮಗೆ ಡಾಕ್ಟರ್ಗಳ ಮೇಲೆ ಇರುವಂಥ ಒಂದು ನಂಬಿಕೆ ಅದು. ಆ್ಯಂಡ್ ಒಂದು ಇನ್ಸಿಡೆಂಟು ಮಾರ್ನಮಿ ಶೂಟಿಂಗ್ ಮಾಡಬೇಕಾದ್ರೆ ಫೈಟ್ ಸೀನ್ ಇತ್ತು. ಸೊ ಥ್ರೂಔಟ್ ಒಂದು ಫುಲ್ ಡೇ ಓಡಿಸಿ ಇದು ಚೇಂಜಿಂಗ್ ಫೈಟ್ ಇತ್ತು. ಸಾಯಂಕಾಲದ ಜೊತೆಗೆ ನನಗೆ ಕಾಲೆತ್ತಿ ಹಿಂಗೆ ಇಡೋಕ್ಕಾಗ್ತಿರ್ಲಿಲ್ಲ. ಇದು ಪೂರ್ತಿ 2 ಜಾಯಿಂಟ್ಸು ಲಾಕ್ ಆಗಿಬಿಡ್ತು. ಸೊ ನೆಕ್ಸ್ಟ್ ಡೇ ಮತ್ತೆ ಶೂಟಿಂಗ್ ಇದೆ. ತುಂಬ ಖರ್ಚು ಮಾಡಿದ್ದೀವಿ, ಪ್ರೊಡ್ಯೂಸರ್ ಇದ್ದಾರೆ, ಎಲ್ರಿಗೂ ಗೊತ್ತದು ಎಷ್ಟು ಖರ್ಚಾಗುತ್ತೆ ಅಂತ. ಮಂಗಳೂರಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಅದು ನಮಗೆ ಸುಸ್ತು ಜಾಸ್ತಿ, ಅಲ್ಲಿ ಶಕೆ ಜಾಸ್ತಿ ಇರೋದ್ರಿಂದ ಪೂರ್ತಿ ಸುಸ್ತಾಗಿತ್ತು. ಹಾಸ್ಪಿಟ್ಲ್ ಹೋದಾಗ ಡಾಕ್ಟರ್ ನೋಡಿ ಹೇಳಿದ್ರು 20 ದಿನ ರೆಸ್ಟ್ ಆಗಬೇಕು ನನಗೆ, ಇಲ್ಲಾಂದರೆ ಆಗಲ್ಲ ಅಂತ. ನಾನು ಹೇಳಿದೆ 20 ಅವರೂ ಇಲ್ಲ ನನಗೆ, ನಾಳೆ ಹೋಗ್ಬಿಟ್ಟು ನಾನು ಮತ್ತೆ ಫೈಟ್ ಮಾಡಲೇಬೇಕು, ಇದು ಹಿಂಗಿದೆ ಅಂತ. ನಿನಗೆ 1 ಇಂಜೆಕ್ಷನ್ ಆಗಲಿಕ್ಕಿಲ್ಲ, 2 ಹಾಕ್ತೇನೆ ಅಂತ ಹೇಳಿದ್ರು. ಸೊ 2 ಇಂಜೆಕ್ಷನ್ ಹಾಕಿದ್ರು, ಒಂದಿಷ್ಟು ಮಾತ್ರೆ ಕೊಟ್ಟರು. ಅವ್ರ ದಯೆಯಿಂದ ನಾನು ಆರಾಮಾಗಿ ಹೋಗ್ಬಿಟ್ಟು ಮತ್ತೆ ಫೈಟ್ ಮಾಡಿದೆ. ಸೊ ಅದು ಡಾಕ್ಟ್ರುಗಳ ಇಂಪಾರ್ಟೆನ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡಾಕ್ಟ್ರುಗಳಿಗೂ. ಆ್ಯಂಡ್ ನಮ್ಮ ಸಿನಿಮಾ ಬಗ್ಗೆ ಚೈತ್ರ ತುಂಬ ಚೆನ್ನಾಗಿ ಹೇಳಿದ್ರು. ನಿಮಗೆ ಇದೆಲ್ಲವೂ ಬೇಕು ಅಂತಂದರೆ ನವೆಂಬರ್ 21ನೇ ತಾರೀಕು ನಮ್ಮ ಸಿನಿಮಾ ಮಾರ್ನಮಿ ರಿಲೀಸ್ ಆಗ್ತಾಯಿದೆ. ಒಂದಂತೂ ನಿಜ, ನೀವು ಕೊಡೋ ದುಡ್ಡಿಗೆ ಎಲ್ಲೂ ನಿಮಗೆ ಮೋಸ ಆಗಲ್ಲ. ಫೈಟ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ರೊಮ್ಯಾನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಮಂಗಳೂರಿನ ಸೊಗಡು, ಹುಲಿವೇಷ ಇನ್ನು ಬೇರೆ ರೀತಿಯಲ್ಲಿ ನಿಮಗೆ ಕಾಣಿಸುತ್ತೆ. ಅದೆಲ್ಲವನ್ನೂ ಎಂಜಾಯ್ ಮಾಡಬೇಕು ಅಂದರೆ ನಮ್ಮ ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಸದ್ಯ ಟ್ರೆಂಡಿಂಗ್ನಲ್ಲಿ ಇರೋದು ಮಂಗಳೂರು ಸ್ಟೋರಿನೇ. ಆ್ಯಂಡ್ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ ಅಂತ ಬಂದಾಗ ಡಾಕ್ಟರ್ಸ್ನ ಟಿಪ್ಸ್ನೂ ಕೂಡ ಅಡ್ವೈಸ್ನೂ ಕೂಡ ಧಿಕ್ಕರಿಸಿ ಕೆಲವೊಂದ್ಸತಿ ಕೆಲಸ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಡಾಕ್ಟರ್ಸ್ ಅಂತ ಹೇಳಿದಾಗ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡಿಮೆನೇನೋ, ಸಿನಿಮಾ ನೋಡ್ತಾರೋ ಇಲ್ವೋ ಅಂತ ಹೇಳಿ ನಿಮ್ಮ ಸಿನಿಮಾ ನೋಡೋಕ್ಕೆ. ಅದೇ ದಟ್ಸ್ ವಾಟ್ ವಿ ಆರ್ ಟೆಲಿಂಗ್. ಐ ಥಿಂಕ್ ಅವ್ರು ಡಾಕ್ಟರ್ಸ್ ಅಂದ ಮಾತ್ರಕ್ಕೆ ಅವ್ರು ಬೋರಿಂಗ್ ಅಂತೂ ಇರಲ್ಲ, ಅದು ಮಾತ್ರ ಗ್ಯಾರಂಟಿ. ಐ ಥಿಂಕ್ ದೇ ಆಲ್ ಬಿ ಸೋ ಎಂಟರ್ಟೈನಿಂಗ್ ಇನ್ ದೇರ್ ಲೈಫ್ಸ್. ಸೊ ನೀವೆಲ್ಲರೂ ಇಷ್ಟಪಡ್ತೀರಾ ಅಂದರೆ ಎಲ್ಲ ಕೂತ್ ನೋಡೋ ಅಂಥ ಸಿನಿಮಾ. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿದೆ. ಸೊ 21ನೇ ತಾರೀಕು ಬಂದು ನೋಡಿದಾಗ ನೀವೆಲ್ಲರೂ ನೀವು ಕೊಡೋ ದುಡ್ಡಿಗೆ ಪೈಸಾ ವಸೂಲ್, ಪರ್ಫಾರ್ಮೆನ್ಸಸ್ ಇರಲಿ, ಕತೆ ಇರಲಿ ಆ್ಯಂಡ್ ಮ್ಯೂಸಿಕ್, ಎವ್ರಿಥಿಂಗ್ ಆ್ಯಸ್ ಅ ಪ್ಯಾಕೇಜ್ ನೀವು ತೊಗೊಂಡು ಹೋಗ್ತೀರಾ ಅನ್ನೋದು ಒಂದು. ಆ್ಯಂಡ್ ಈ ಇವೆಂಟಿಗೆ ಅಂತ ಬಂದರೆ ನಾನು ಐ ಹ್ಯಾವ್ ಟು ಥ್ಯಾಂಕ್ News 18 ಅವ್ರಿಗೆ. ಬಿಕಾಸ್ ಈ ಒಂದು ಅವಾರ್ಡ್ ಫಂಕ್ಷನ್ ಈಗ
ಅವ್ರು ಆ್ಯಕ್ಚುಲಿ ಚೆನ್ನಾಗಿ ಹೇಳಿದ್ರು, ನಾವಿಬ್ಬರ ಹತ್ರನೇ ಕೇಳ್ಕೊಳ್ಳೋದು, ನಮ್ಮನ್ನು ಕಾಪಾಡಪ್ಪ ಇಲ್ಲ ನಮ್ಮ ಪ್ರಾಣ ಉಳಿಸಪ್ಪ ಅಂತ. ಅದನ್ನು ದೇವ್ರ ಹತ್ರ ಒಂದು ಡಾಕ್ಟ್ರ್ ಹತ್ರ ಒಂದು. ಆ್ಯಂಡ್ ಹೇಗೆ ನಾವು ದೇವ್ರುಗಳಿಗೆ ಏನೋ ಹೊಗಳಿ ಇಲ್ಲ ಪ್ರೇಸ್ ಮಾಡೋಕ್ಕಂತ ಅರ್ಚನೆ ಮಾಡಿಸಿ ಇದೆಲ್ಲ ಮಾಡ್ತೀವಿ, ಈ ಥರದ್ದು ದೇವ್ರಿಗೆ ಹೋಲಿಸೋ ಅಂಥ ಡಾಕ್ಟರ್ಸ್ಗೂ ಅಂಥ ರೆಕಗ್ನಿಷನ್ ಬೇಕಾಗುತ್ತೆ. ಬಿಕಾಸ್ ಅವ್ರು ಸೆಲ್ಫ್ಲೆಸ್ ಇಲ್ಲ, ಓಕೆ ನನ್ನ ಜಾಬ್ ಇದು ಅಂತ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ವಿ ಶುಡ್ ಆಲ್ಸೋ ಬಿ ವೆರಿ ಗ್ರೇಟ್ಫುಲ್, ಸರ್ ನೀವು ಇದನ್ನು ಮಾಡ್ತಿದ್ದೀರಾ, ಅದರಿಂದ ನಮ್ಮ ಪ್ರಾಣ ಉಳಿತಾ ಇದೆ. ಸೊ ಇದಕ್ಕೋಸ್ಕರ ನಿಮಗೆ ಈ ರೆಕಗ್ನಿಷನ್ ಅಂತ ಹೇಳೋದಿದೆಯಲ್ಲ, ಥ್ಯಾಂಕ್ ಯು ಸೋ ಮಚ್ News 18. ಐ ಥಿಂಕ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎನಿ ಕೈಂಡ್ ಆಫ್ ರೆಕಗ್ನಿಷನ್ ಇನ್ ಎನಿ ಫೀಲ್ಡ್, ಬಟ್ ದಿಸ್ ಇಸ್ ವೆರಿ ವೆರಿ ಥಾಟ್ಫುಲ್ ಆಫ್ News 18. ಥ್ಯಾಂಕ್ ಯು ಸೋ ಮಚ್. ಒಂದು ಡಿಮ್ಯಾಂಡ್ ಬಂದಿದೆ ನಿಮಗೆ ಸ್ಟೇಜ್ ಮೇಲೆ ಇರೋದ್ರಿಂದ. ಸೊ ಟೋವಿ ಸಿನಿಮಾ ಡೈಲಾಗ್ ಹೇಳ್ತೀರಾ ಅಥವಾ ಸೋಜುಗಾದ ಸೂಜಿ ಮಲ್ಲಿಗೆ ಹಾಡು ಹೇಳ್ತೀರಾ? ಏನು ಬೇಕು ನೀವೇ ಹೇಳಿ. ಸೋಜುಗಾದ ಸಾಂಗ್, ಕ್ವಿಕ್ ಆಗಿ. ಓಕೆ ಸಾಂಗ್. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದೋ, ಮಾದೇವ ನಿನ್ನ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್. ನಿಮ್ಮ ಮಾನಮಿ ಸಿನಿಮಾಗೆ ನಾವೆಲ್ಲರೂ ಖಂಡಿತ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತೀವಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. 21ನೇ ತಾರೀಕು ನವೆಂಬರ್ ನೆನಪಿದೆ ಡೇಟು. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಿರುವಂಥ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು, ಧನ್ಯವಾದವನ್ನು ತಿಳಿಸ್ತಾ ನಿಮ್ಮ ಸೇವೆ ಹೀಗೆ ಮುಂದುವರಲಿ ಅಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ಪ್ರಶಸ್ತಿ ಪುರಸ್ಕೃತರನ್ನು ಒಂದೇ ಫ್ರೇಮ್ನಲ್ಲಿ ನೋಡುವಂಥ ಆಸೆ ನಮ್ಮದು. ಹಾಗಾಗಿ ಎಲ್ಲರೂ ವಿತ್ ಟ್ರೋಫಿ ಫೋಟೋಶೂಟ್ಗೋಸ್ಕರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ, ಸ್ಪೆಷಲಿ ನಮ್ಮ ಸ್ಪಾನ್ಸರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. Thank you so much.